ಇನ್ನು ಮೈಸೂರಲ್ಲಿ ಯದುವೀರ್ ಒಡೆಯರ್ ಅಖಾಡಕ್ಕೆ ಇಳಿದಿದ್ದಾರೆ. ಸುತ್ತೂರು ಶ್ರೀಗಳ ಆಶೀರ್ವಾದವನ್ನ ಪಡೆದಿದ್ದಾರೆ ಯದುವೀರ್. ಈ ಬಾರಿ ರಾಜವಂಶಸ್ಥರಿಂದ ಚುನಾವಣಾ ಸ್ಪರ್ಧೆ ಅಖಾಡಕ್ಕೆ ಇಳಿದಿದ್ದಾರೆ ಯದುವೀರ್ ಒಡೆಯರ್. ಹಾಗಾಗಿ ಅದಕ್ಕೂ ಮೊದಲು ಸುತ್ತೂರು ಶ್ರೀಗಳ ಆಶೀರ್ವಾದವನ್ನ ಪಡಿತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ವಿ. ಟಿಕೆಟ್ ಘೋಷಣೆ ಬೆನ್ನಲ್ಲೇ ಮಠಗಳಿಗೆ ಯದುವೀರ್ ಭೇಟಿ ಕೊಟ್ಟಿದ್ದಾರೆ. ಯದುವೀರಿಗೆ ಶಾಸಕ ಶ್ರೀವತ್ಸ ಸೇರಿ ಹಲವರು ಸಾಥ್ ಕೊಟ್ಟಿದ್ದಾರೆ. ಯದುವೀರ್ ಮೈಸೂರು ಕೊಡಗು ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಈ ಬಾರಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಯದುವೀರ್ ಒಡೆಯರ್ ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ. ಹೀಗಾಗಿ ಅವರು ಯದುವೀರ್ ಎಲ್ಲ ಮಠಗಳಿಗೆ ಭೇಟಿ ಕೊಡುವಂತಹ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇದೀಗ ಸುತ್ತೂರು ಶ್ರೀಗಳನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದ ಪಡಿತಾ ಇರುವಂತಹ ದೃಶ್ಯ. ಈ ಬಾರಿ ಯದುವೀರ್ ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ. ಮೈಸೂರಿಂದ ಸಂಸದ ಪ್ರತಾಪ್ ಸಿಂಹ ಭಾರಿ ನಿರೀಕ್ಷೆಯಲ್ಲಿದ್ದ ಟಿಕೆಟ್ ಸಿಗತ್ತೆ ಅಂತ, ಆದರೆ ಕೊನೆಯ ಕ್ಷಣದಲ್ಲಿ ಅವರಿಗೆ ತಪ್ಪಿ ಯದುವೀರ್ ಅವರಿಗೆ ಮಣೆ ಹಾಕಲಾಗಿದೆ. ಇಲ್ಲಿ ಒಂದು ಮೈಸೂರಿನ ಮಹಾರಾಜ ಯದುವೀರ್ ಒಡೆಯರ್ ಚುನಾವಣೆಗೆ ಸ್ಪರ್ಧಿಸ್ತಾ ಇರೋದು ಮೈಸೂರಿನ ಜನರಲ್ಲೂ ಕೂಡ ಸಹಜವಾಗಿ ಒಂದು ಉತ್ಸಾಹ ಮನೆ ಮಾಡಿದೆ. ಜೊತೆಗೆ ಈ ಚುನಾವಣೆಯ ಅಖಾಡದಲ್ಲಿ ಪ್ರಚಾರ ಕಾರ್ಯ ಆರಂಭಿಸುವ ಮೊದಲು ದೇವಸ್ಥಾನಗಳಿಗೆ ಮಠಗಳಿಗೆ ಯದುವೀರ್ ಭೇಟಿ ಕೊಡ್ತಾ ಇದ್ದಾರೆ. ಯದುವೀರ್ ಒಡೆಯರ್ ಈಗ ಸುತ್ತೂರು ಶ್ರೀಗಳನ್ನು ಭೇಟಿ ಮಾಡಿ ಅವರಿಗೆ ನಮಸ್ಕರಿಸಿ ಸನ್ಮಾನಿಸಿ ಅಲ್ಲಿಂದ ತೆರಳ್ತಾ ಇರುವಂತಹ ದೃಶ್ಯ. ಇನ್ನೊಂದು ಕಡೆ ಎಲ್ಲ ಮಠ ಮನೆಗಳು ಕೂಡ ಅವರು ಭೇಟಿ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಗಮನಿಸಬೇಕಾದಂತಹ ವಿಚಾರ. ಎಲ್ಲರ ವಿಶ್ವಾಸವನ್ನು ಗಳಿಸುವ ನಿಟ್ಟಿನಲ್ಲಿ, ಎಲ್ಲ ಸಮುದಾಯಗಳ ವಿಶ್ವಾಸ ಗಳಿಸುವ ನಿಟ್ಟಿನಲ್ಲಿ ಕೆಲವೊಂದು ನಡೆಗಳನ್ನು ಗಮನಿಸಬಹುದು. ಯದುವೀರ್ ಮೈಸೂರು ಕೊಡಗು ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಇನ್ನು ಯದುವೀರ್ ಒಡೆಯರ್ ಮಠಗಳಿಗೆ ಭೇಟಿ ಕೊಡುವಂತಹ ಸಂದರ್ಭ. ಸುತ್ತೂರು ಶ್ರೀಗಳ ಆಶೀರ್ವಾದ ಪಡೆದ್ರು. ಇನ್ನೂ ಹಲವು ಮಠಗಳ ಭೇಟಿ ನಡೀತಾ ಇದೆ. ಮೊನ್ನೆಯಿಂದಲೂ ಕೂಡ, ಇವತ್ತು ಕೂಡ ಅಷ್ಟೇ ಸುತ್ತೂರು ಶ್ರೀಗಳನ್ನ ಭೇಟಿ ಮಾಡಿದ್ರು. ಶಾಲು ಹೊದಿಸಿ ಸನ್ಮಾನಿಸಿದ್ರು, ನಮಸ್ಕರಿಸಿದ್ರು.